ಮಾಡಿದ್ರು. ಆದ್ರೂ ಕೂಡ ಸ್ಪೀಕರ್ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಂಡಿದ್ದಾರೆ, ಸತ್ಯವನ್ನ ಮುಚ್ಚಿಟ್ಟಿದ್ದಾರೆ. ಇದರಿಂದ ಯಾರ್ಯಾರಿದ್ದಾರೆ ತನಿಖೆ ಆಗಬೇಕು, ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಯಾರು ನೋಡ್ರಿ, ನಾನು ಒಂದೇ ಪ್ರಶ್ನೆ ಕೇಳ ಸ್ಪೀಕರ್ ಅವರಿಗೆ, ನೀವು ಯಾರು ಚೀಟಿ ಕೊಟ್ರು? ಸ್ಪೀಕರ್ ಅವಕಾಶ ಕೊಡ್ಬೇಕಾದ್ರೆ ಯಾವ ಮಂತ್ರಿ ಬಂದಲ್ಲಿ ಮಾತಾಡಿದ್ರು ಸ್ಪೀಕರ್ ಹತ್ರ? ಬಹಳ ಮುಖ್ಯವಾಗಿ ಸ್ಪೀಕರ್ ಅವರು ಫಸ್ಟ್ ಪರ್ಮಿಷನ್ ಕೊಟ್ಟಿದ್ದು ತಪ್ಪು. ಪರ್ಮಿಷನ್ ಕೊಟ್ಟು ಗುಂಡಾಗಿರಿ ಮಾಡಿದ್ರು. ಇವತ್ತು ಮಾಜಿ ಸಚಿವರು ಭೈರತಿ ಬಸವರಾಜ್ ಸರ್ ಹೇಳಿ ಸರ್, ಇವತ್ತು ಸನ್ಮಾನ್ಯ ಅಧ್ಯಕ್ಷರ ನಡೆ ನಿಜವಾಗ್ ಕೂಡ ಖಂಡನೀಯ. ಯಾಕಂದ್ರೆ ನಾವು ಏನು ಅವರು ಮಾಡತಕ್ಕಂಥ ನಾವು ಪ್ರಸ್ತಾಪ ಮಾಡಿದ್ದಕ್ಕೆ ಇವತ್ತು ಏನು 2 ಬಿಲ್ಗಳನ್ನ ತಂದ್ರು. ಒಂದು 2B ರಿಸರ್ವೇಶನ್ ಅಡಿಯಲ್ಲಿ ಮುಸಲ್ಮಾನರಿಗೆ ಕಾಂಟ್ರಾಕ್ಟ್ ಕೊಡುವಂತದ್ದು 2 ಕೋಟಿವರೆಗೂ, ಅದ್ರ ವಿರುದ್ಧವಾಗಿ ಮತ್ತು ಏನು ಸರ್ಕಾರದಲ್ಲಿ ಇವತ್ತು ನಡೀತಿರುವಂತಹ ಅತಿ ಹೆಚ್ಚು ಭ್ರಷ್ಟಾಚಾರ, ಇವತ್ತು ನಡೀತಾ ಇರುವಂತಹ ಬಜೆಟ್ ಅಲ್ಲಿ ಮೋಸ, ಇದ್ರ ಜೊತೆಗೆ ಒಬ್ಬ ದಲಿತ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆರೋಪ ಫ್ಲೋರ್ ಅಲ್ಲಿ ಹೇಳಿದ್ದಾರೆ. ನನ್ನ ಹತ್ರ ದಾಖಲೆ ಇದೆ, ನಾನು ಕೊಡ್ತೀನಿ ಸಚಿವರು, ಇದ್ರ ವಿರುದ್ಧವಾಗಿ ತನಿಖೆ ಆಗ್ಬೇಕು ಅಂತ. ಅದ್ರ ಬಗ್ಗೆನೂ ಯಾವುದೇ ರೀತಿಯಾದಂತಹ ಕ್ರಮ ತಗೊಳ್ಳದೆ ಹೋಮ್ ಮಿನಿಸ್ಟರ್ ಅವರು ಇವತ್ತಿಲ್ಲಿ ನಮ್ಮನ್ನ ಸಸ್ಪೆಂಡ್ ಮಾಡುವಂತ ತಪ್ಪು ಕೆಲಸವನ್ನ ಮಾನ್ಯ ಸಭಾಧ್ಯಕ್ಷರು ಮಾಡಿದ್ದಾರೆ. ಹೇಳಕ್ಕೆ ಏನ್ ಸರ್, ನಾವೇನ್ ಗೂಂಡಾಗಿರಿ ಏನ್ ಮಾಡಕ್ ಸಾಧ್ಯ ಒಳಗಡೆ ಶಾಸಕರಾಗಿ?